ನೋಡಿ, ಈ ಮನೆ ಇವಾಗ ಪಾಪಣ್ಣನ ಮನೆ ಅಲ್ಲ, ಇದು ನನ್ನ ಮನೆ. ನಾನು ಹೇಳ್ದಂಗೆನೇ ನಡಿಬೇಕು ಇಲ್ಲೆಲ್ಲ ನನವೆ, ಸರಿನಾ? ನಾನು ಏನು ಹೇಳ್ತೀನೋ ಅದೇನೇ ಮಾಡಬೇಕಾಯ್ತದೆ ಅಡುಗೆ ನೀನು. ಇನ್ಮೇಲೆ ಈ ಥರ ಕೂಲಿಂಗ್ ಗ್ಲಾಸ್ ಹಾಕ್ಕೊಳೋದು, ಈ ಥರ ಎಲ್ಲ ಬಿಲ್ಡಪ್ ಕೊಡೋದೆಲ್ಲ ಕಡಿಮೆ ಮಾಡಿಬಿಟ್ಟು ದಯವಿಟ್ಟು ನಾನು ಏನು ಹೇಳ್ತೀನಿ ಅಡುಗೆನ ಮಾಡು. ಇಲ್ಲ ಅಂತಂದರೆ ನಿನ್ನ ಕೆಲಸದಿಂದ ತೆಗೆದುಬಿಟ್ಟು ಬೇರೆ ಒಳ್ಳೆ ಅಡುಗೆ ಮಾಡೋಣ ನಾನು ಕೆಲಸಕ್ಕೆ ಸೇರಿಸ್ಕೊಂತೀನಿ. ಇದೇನೇ ಕಂಬ್ಲಿ, ಆ ಪಾಪಣ್ಣನ ಮದುವೆ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ಗೊತ್ತಾಗಿದ ತಕ್ಷಣ ಏನಿಯಾ ಇಷ್ಟೊಂದು ಚೇಂಜ್ ಆಗೋಗ್ಬಿಟ್ಟಿದೆಯಲ್ಲ ಕಂಬ್ಲಿ ನೀನು. ಅಲ್ಲ, ಇದೆಲ್ಲ ಒಳ್ಳೇದಲ್ಲ. ಎಲ್ಲರಿಗೂ ಒಂದು ಟೈಮ್ ಬರ್ತದೆ, ಬಂದರೆ ಬರಲಿ ಬಿಡು ಎಲ್ಲರಿಗೂ. ನನಗೆ ಬಂದೈತಲ್ಲ ಇವಾಗ ಟೈಮು, ನಾನು ಇವಾಗ ಆಟ ಆಡ್ತಾ ಇದ್ದೀನಿ ನೋಡು. ನಿನ್ನ ಶಾನೆ ಅದು ಇದು ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ಕರಂಗೆ ಮಾಡ್ಬೋದು. ಈ ಕಂಬ್ಳಿಗೆ ಹೆಂಗೆ ಸಿಕ್ಕಂಗೆ ಒಪ್ಪಿಸ್ಬೋದು, ಅದೆಲ್ಲ ಸುಳ್ಳು. ಈ ಕಂಬ್ಳಿ ಯಾವತ್ತಿದ್ರು ಟಾಪಾಗಿ ಏನೇ ಇತ್ತಾಳೆ, ಸರಿನಾ? ನೋಡು, ನಾನು ಹೇಳ್ದಷ್ಟು ಕೇಳು. ದಿನ ಬೆಳಿಗ್ಗೆ ಎದ್ದು ಒಳಗಿಂದ ಚಿಕನ ಕಸ ಗುಡಿಸಿ ಸಾರಿಸಿ ಗುಡಿಸಿ ಎಲ್ಲ ಮಾಡಿದ್ಮೇಲೆ ನನ್ನ ಹತ್ರ ಬಂದು ನೀನು ಕೇಳಬೇಕು ಏನು ತಿಂಡಿ ಮಾಡಬೇಕು ಅಂತ ಹೇಳಿ, ಸರಿನಾ? ನಾನು ಏನು ಹೇಳ್ತೀನೋ ಅದೇ ತಿಂಡಿ ನೀನೇ ಮಾಡಬೇಕು. ಇನ್ನು ಈ ಮನೆಗೆ ಯಜಮಾನಿ ಆಗೋಳು ನಾನು, ಇನ್ನು ಮನೆಯೆಲ್ಲನೂ ನಾನು ನೋಡ್ಕೋಬೇಕು. ಪಾಪಣ್ಣ ಇಷ್ಟು ದಿನ ಅರ್ಧಂಬರ್ಧ ಅದು ಇದು ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದ್ದ. ಇವಾಗ ನಾನೇ ಎಲ್ಲ ನೋಡ್ಕೋಬೇಕಾಗೈತೆ. ನನ್ನ ತಲೆ ಮೇಲೆ ನಿನಗೆ ಬೇಜಾನ್ ಜವಾಬ್ದಾರಿ ಬಿದ್ದೈತೆ. ನಾನೇ ಎಲ್ಲನೂ ನೋಡ್ಕೋಬೇಕು. ಆದ್ರೂ ಕಂಬ್ಲಿ, ನಾನು ನಿನ್ನ ಜೊತೆ ಇದ್ದೋಳಲ್ವಾ, ನಿನಗೂ ಎಲ್ಲನೂ ಸಹಾಯ ಮಾಡಿದೋಳಲ್ವ. ನಾನು ನನ್ನ ಮಗ ಇಬ್ರು ಎಷ್ಟು ಸಹಾಯ ಮಾಡಿದ್ದೀವಿ. ಆದ್ರೂ ನೀನು ಇವಾಗ ನನ್ನ ಮೇಲೆ ಇಂಥ ಕೋಪ ತೋರಿಸ್ಕೊಳೋದು ಸರಿನಾ? ಹೇಳೇ ಕಂಬ್ಲಿ. ನೀನಿಂದ ನಾನು ಸಂದಾಕ ನೋಡ್ಕೋಬೇಕು ಈ ಮನೆಯಾಗೆ. ಏನು ಕೆಲಸ ಮಾಡಬೇಡ ಬಿಡಿ ಆಂಟಿ ಅಂತ ಹೇಳ್ಬಿಟ್ಟು ನೀನು ಯಾರನ್ನ ಮದುವೆ ಮಾಡ್ಕೊಂಡು ಹಂಗೇನು ಬೇಜಾರಿಲ್ಲ. ಹಂಗಂತ ನನಗೆ ಹಿಂಗೆಲ್ಲ ಅದು ಮಾಡು ಇದು ಮಾಡು ಅಂತ ಹೇಳೋದು ಎಷ್ಟು ಸರಿ ಹೇಳು? ನಾನು ಇರೋದೇನೇ ಹಿಂಗೆ, ನಾನು ಮಾಡೋದೇನೇ ಹಿಂಗೆ, ಸರಿನಾ? ಅದನ್ನು ಕಟ್ಕೊಂಡು ನಿನ್ಗೇನಾಗಬೇಕು, ಮೂರ್ವಾ ದಿನ ಕೆಲಸ ಮಾಡೋಂಗಿದ್ರೆ ಇಲ್ಲಿ ಕೆಲಸ ಮಾಡು. ಕೆಲಸ ಮಾಡಲ್ಲ ಅಂತಂದರೆ ನನಗೇನು ಬೇಜಾರಿಲ್ಲ. ಬೇರನ್ನ ಕರೆಸ್ಕೊಂಡು ಆರಾಮಾಗಿ ಚೆನ್ನಾಗಿ ಕೆಲಸ ಮಾಡಿಸ್ಕೊತೀನಿ. ನಿನ್ನ ಕೆಲಸದಿಂದ ತೆಗೆದಾಕ್ಬಿಡ್ತೀನಿ, ಸರಿನಾ? ಅಯ್ಯೋ ಬೇಡ ಕಂಬ್ಲಿ, ನಿನಗೆ ಗೊತ್ತಿಲ್ದಿರೋದು ಏನೈತೆ? ನನಗೂ ಇರೋದು ಇದೊಂದೇನೆಯ. ಸರಿ, ಅದು ಕೆಲಸ ಅಂತ ಹೇಳಿದ್ರೆ ಆಮೇಲೆ ಇದನ್ನು ತೆಗೆದ್ಬಿಟ್ರೆ ನೀನು ಹೆಂಗೆ ಹೇಳಿ ನನ್ನ ಕತೆ? ಏನು ತೆಗಿಬೇಡ ಕಂಬ್ಲಿ, ತೆಗಿಬೇಡ. ನೀನು ಹೆಂಗೆ ಹೇಳ್ತೀಯೋ ಹಂಗೇನಿಯ ಮಾಡ್ತೀನಿ. ಹಂಗೇನಿ ನಿನ್ನ ಮಗಂಗೆ ಒಸಿ ಆಡಕವಾಗಿರಕ್ಕೆ ಹೇಳು. ನನ್ನ ಹತ್ರಕ್ಕೆ ಬರೋದು ಕಿಸ್ಕೊಂಡು ಮಾತಾಡೋದು ಬೆಲ್ಲ ಇಟ್ಕೋಬೇಡ ಅಂತ ಹೇಳು, ಸರಿನಾ? ಹಾಂ, ಹೇಳ್ತೀನಿ ಕಂಬ್ಲಿ, ಅವ್ನಿಗೆ ಹೇಳ್ತೀನಿ. ಎಲ್ಲ ಕಿತ್ತೋದು ಮನೆಯಾಳಿ ಎಷ್ಟು ಬದಲಾಗವಳು ಇವಳು ಅಂತ ಹೇಳಿದ್ರೆ. ಇವಳು ಮುಚ್ಚ, ಇವಳಿಗೆ ಬರ್ಬಾರ್ದು ಬರ, ಇವಳಿಗೆ ಆಪತ್ ಬಂದು ಚಾಪೆ ಸತ್ಕೊಂಡು ಹೋಗ, ಇವಳನ್ನ ಗೊದ್ದಿದ್ದು ಸಾಯ, ಇವಳಿಗೆ ಏನು ಬಂದಿರೋ ದೊಡ್ಡಪ್ಪತ್ತು ಅಂತ. ಇವಳು ಯಾಕೆ ಹಿಂಗೆ ಬದಲಾಗೋಗ್ಬಿಟ್ಟವಳಲ್ಲ, ಏನು ಬಂದೈತಿ ಇವಳಿಗೆ ಅಂತ ನಂಗೆ ಅರ್ಥವೇ ಆಯ್ತಿಲ್ಲ. ನನಗಂತೂ ಏನು ಬಂದೈತಿ ಇವಳಿಗೆ ದೊಡ್ಡ ರೋಗ. ಅಲ್ಲ, ನಮ್ಮ ಜೊತೆ ಇಷ್ಟು ದಿನ ಇದ್ದು ಇವಾಗ ಏನೋ ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ನಾವು ಕೊಡೆ ಹಿಡಿದ್ರಂತೆ. ಹಂಗೆ ಮಾಡ್ತಾವಳಲ್ಲ ಇವಳು ಬಡ್ಡಿ. ಇವಳು ಲೆಕ್ಕ ಹಾಕು. ನನ್ನ ಜೊತೆ ಎಲ್ಲ ಸಂದಾಕಿದ್ಬಿಟ್ಟು ಆಂಟಿ ಆಂಟಿ ಅನ್ಕೊಂಡು ಓಡಾಡ್ಕೊಂಡು ಇವಾಗ ಏನೋ ಪಾಪಣ್ಣನ ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ಇಲ್ದಿರೋದೆಲ್ಲ ಮಾಡ್ತಾವಳಲ್ಲ ಇವಳು. ಇವಳಿಗೆ ಹೆಂಗಾರ ಮಾಡಿ ಪಾಠ ಕಲಿಸ್ಬೇಕು ಇವಳಿಗೆ. ಇರು, ಊರಾಗೆಲ್ಲ ಪಾಪಣ್ಣನ ಬಗ್ಗೆ ವಿಚಾರಿಸಿದ್ರೆ ಏನಾರ ಒಂದು ಗೊತ್ತಾಯ್ತದೆ ಇಸ್ಯ. ವಿಚಾರ ಮಾಡಿ ಆಮೇಕಿಂತ ಇವಳಿಗೊಂದು ಸರಿಯಾಗಿ ಒಂದು ಗತಿ ಕಾಣಿಸ್ತೀನಿ ಇವಳಿಗೆ. ಅಜ್ಜಿ, ನೀನು ಭಾಳ ವರ್ಷದಿಂದ ಇದೇ ಊರಾಗಿದೆಯಲ್ವೇ? ಹೂ ಕಣಮಿ, ಯಾಕೆ? ಯಾಕೋ ಇಲ್ಲ, ಸುಮ್ಮನೆ. ಈ ಊರ್ದು ಎಲ್ಲರ ಮನೆ ವಿಷಯನೂ ಗೊತ್ತಿರ್ತದಲ್ವ ನಿಮಗೆ, ಏನೇನಿತ್ತು ಏನೇನು ನಡೀತು ಅಂತ. ಎಲ್ಲ ವಿಷಯನೂ ಗೊತ್ತು. ನನಗೆ ಗೊತ್ತಿಲ್ದಿರೋದು ಏನೈತೆ? 7 ವರ್ಷದಿಂದ ಇವನು ಈ ಊರಾಗೆ. ಪೈವನ್ ಪಾಪಣ್ಣ ಯಾಕಜ್ಜಿ ಮದುವೆ ಮಾಡ್ಕೊಂಡಿಲ್ಲ? ಮದುವೆ ಮಾಡ್ಕೊಂಡು ಮಕ್ಳಿಗೆ ಇಕ್ಲೇನಾರ ಊರ ಏನು? ಅಯ್ಯೋ, ಪೈಲ್ವನ್ ಪಾಪಣ್ಣಂಗೆ ಮದುವೆನೂ ಆಗೈತೆ, ಮಗನೂ ಐತೆ. ಎಂಡ್ರು ಬಿಟ್ಟೋಗ 10 ವರ್ಷ ಆಯ್ತು ಅಷ್ಟೇ. ಮೊದಲೆಲ್ಲ ಸಂದಾಕಿದ್ರು ಕಣಮ್ಮ. ಇವನೊಂಥರ ಕಿರಿಕ್ ಪಾರ್ಟಿ ಅಲ್ವ ಇವನು. ಯಾವಾಗೂ ಏನಾರ ಒಂದು ಟಾರ್ಚರ್ ಇಕ್ತಿರ್ತಾನೆ. ಎಂಟಿ ಅಂತ ನೋಡ್ತಿದ್ದಂಗೆ ಅದು ಇದು ಅಂತ ಇನ್ನೂ ಟಾರ್ಚರ್ ಇಕ್ತಾ ಇದ್ದ. ಅದಕ್ಕೆ ಅವಳಿನಿ ಏನು ಮಾಡ್ತಾಳೆ, ಉಗುತು ಅಂಟೋಗ್ಬಿಟ್ಟವಳತ್ತಾಗೆ. 10 ವರ್ಷ ಆಯಿತು ಇವನು ಕರ್ಕೊಂಬಿಟ್ಟು ಬರೋಕೆ ಹೋಗಲಿಲ್ಲ. ಆ ಮಾರಾಯ್ತಿನೂ ಬರಲಿಲ್ಲ. ಅವ್ರ ಮನೆ ಕಡೆನೂ ಸುಮಾರಾಗಿ ಸಂದಕವ್ರಂತೆ, ಹುಡುಗಿಯರ ಮನೆ ಕಡೆನೂ. ಅವ್ರ ಅಪ್ಪ ನಾನೇ ಸಾಕತ್ತೀನಿ ಬಿಡೋತ್ತಾಗ, ಇನ್ನೇನು ಒಬ್ಳೆ ಮಗಳಂತೆ. ಅದಕ್ಕೆ ನಾನೇ ಸಾಕತ್ತೀನಿ ಬಾಮ್ಮ ಅಂತ ಹೇಳ್ಬಿಟ್ಟು ಸಾಕೊಂಡವ್ನಿ. ಇವನು ಒಂಥರ ನಾಯಿ ಆಡ್ದಂಗೆ ಆಡ್ತಿರ್ತಾನೆ, ಯಾವಾಗ ಗೊತ್ತಲ್ಲ. ಅಯ್ಯೋ ಹೌದಾ ಅಜ್ಜಿ, ಎಂಟಿ ಎಲ್ಲರೂ ಅವರಾ? ಅವಳೆ ಅವ್ರ ಮನೆ ಕಡೆನೂ ಎಲ್ಲ ಹೇಳಿದ್ನಲ್ಲ, ಸಂದಕವ್ರಿ ಒಬ್ಳೆ ಮಗಳು. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಯ್ತದ ಕಣಮ್ಮ ಊರು. ಅಲ್ಲೇನೇ ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದು. ಮೊದಲಿಗೆ ಎಲ್ಲ ಸಣ್ಣಕ್ಕಿದ್ರು ಕಣಪ್ಪ. ಆಮೇಕಿಂದ ಅದು ಏನು ಬಂತು ದೊಡ್ಡಪ್ಪತ್ತು ಕಿತ್ತಾಡ್ಕೊಂಡು ಹೋದ್ರು. ಅವನು ನೆಮ್ಮದಿಯಾಗಿ ಇಲ್ಲಿ ಬಡ್ಡಿ ಕೆಲಸ ಮಾಡ್ಕೊಂಡು ಬಡ್ಡುಲಿ ಬೋಸುಲಿ ಮಾಡ್ಕೊಂಡು ಆರಾಮಾಗವನಿ. ಅದೇನೇನಿಯ ಆ ಮಗನೂ ಹೆಂಗೋ ದೂರದಾಗ ಸಂದಕೈತಿ. ಯಾಕೆ ಇವಾಗ ಪೈಲ್ವನ್ ಪಾಪಣ್ಣ ವಿಷಯ? ಯಾಕೋ ಇಲ್ಲ ಕಣಜ್ಜಿ, ಸುಮ್ಮನೆ ಅವ್ರ ಮನೆಗೆ ಏನೇ ಕೆಲಸ ಮಾಡಕ್ಕೆ ಹೋಯ್ತೀನಲ್ಲ, ಮನೆಯಾಗೆ ನೋಡಿದೆ ಸೀರೆ ಒಡವೆ ಎಲ್ಲ ಇದ್ವು ಎಂಡ್ರು ನಾವು. ಅದಕ್ಕೆ ಏನಪ್ಪ ಎತ್ತಪ್ಪ ವಿಚಾರಿಸನಿ, ಯಾಕೆ ಮನೆಯಾಗಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಕೇಳಿದೆ ಅಷ್ಟೇ ನೀನಿಯ. ಇಲ್ಲ ಇದ್ಲು ಇದ್ದು ಈಗ ಹಿಂಗೆ ಆಯಿತು, ಪ್ರಾಬ್ಲಮ್ ಆಗಿ ಹೊಂಟೋಗ್ಬಿಟ್ಲು. ಇನ್ನೇನೇನು ಗೊತ್ತಿಲ್ದಿರ ಹೆಣ್ಮಕ್ಳಾದರೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ತವೆ ಹೆಂಗೋನು. ಗೊತ್ತಿರೋರಾದರೆ ಮನೆ ಕಡೆ ಹೋಗಿ ಸಂದಕ್ಕಿರೋ ನಾನು ಆಗ್ಬಿಟ್ರೆ ಹಂಗೇನಿಯ ಹೊಂಟೋಯ್ತಿರೋದೇನೇ ಸುಮ್ಕೇನಿಯ. ಈ ಪಾಪಣ್ಣಂಗೂ ದೌಲತ್ ಶಾನೆ, ಇವನು ಕರೀಲಿಲ್ಲ. ಹಂಗ ಸರಿ ಪುಡಿ ಅತ್ತಾಗಿ. ಸರೋಯ್ತು ಇಬ್ರಿಗೂ ಈಡು ಜೋಡು. ಸರಿ ಕಣಜ್ಜಿ ಬರ್ತೀನಿ, ಅದಕ್ಕೆ ಸುಮ್ಮನೆ ಕೇಳ್ದೆ ಅಷ್ಟೇನೆ.
ಸರಿ ಕಣವ. ಅಜ್ಜಿ ಅಜ್ಜಿ ಇನ್ನೊಂದು ವಿಷಯ. ಈಗೇನ ನಮ್ಮ ಬಾ ಅಂತ ಹೇಳಿದ್ರೆ ಬತ್ತಾಳೆ, ಆ ಮಗಿನೇ ಇವಳು ಬತ್ತಾಳ ಬಾ. ಈ ಅಪ್ಪೋ ಕರ್ದಂಗೆ ಅವಳು ಬಂದಂಗೆ. ಹೆಂಗೋ 10 ವರ್ಷ ಆಯ್ತಲ್ಲ ಮರ್ತ್ಕೊಂಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಇತ್ತಾಳೆ. ಏನು ತಲೆ ಕೆಡ್ಸ್ಕೊಳ್ಳೋಂಥದ್ದು ಅವಳಿಗೇನು ಮನೆ ಕಡೆ ತಂದಕವ್ರೆ ತಿನ್ಕೊಂಡು ಉಣ್ಕೊಂಡು ಇತ್ತಾಳೆ ಬಾ. ಆದ್ರೂ ನಾನು ಅಜ್ಜಿ ಸರಿ ಬಿಡಿ ಆಯಿತು. ಅವ್ರ ಊರು ಯಾವ್ದು ಹೇಳಿದ್ರಲ್ಲ, ನೆನಪಾಯ್ತು ಇವಾಗ. ಅವಳ ಹೆಸರು ಏನಜ್ಜಿ? ಅದೇನೋ ಗೊತ್ತದೆ ಕಣವ. ಅದೇನು ಪಾರ್ವತಿ ಅಂತಲೇ ಇರ್ಬೇಕು ಕಣಮ್ಮ. ಪಾರ್ವತಿ ಅನ್ನಿಸ್ತದೆ ಹೆಸರು. ಪಾಪಣ್ಣ ಪಾರ್ವತಿ ಇಬ್ರು ಹೆಸರು ಗೆಪ್ತಿಯಾಗೈತಿ ಮಗ. ಅವಳು ಏನು ಕಮ್ಮಿ ಇರಲಿಲ್ಲ, ಅವಳಿಗೋಸಿ ದುರಂಕರಣಿನಿಯ. ಇಬ್ರಿಗೂ ದುರಂಕರ ಸೇರ್ಬಿಟ್ಟು ಹಿಂಗೆ ಸ್ಯಾನೆ ಆಗೋಗೈತಿ. ಸರಿ ಅಜ್ಜಿ ಆಯ್ತು. ನಾನು ಹೋಯ್ತೀನಿ, ನಂಗೆ ಹೋಸಿ ಕೆಲಸ ಇತ್ತು. ಈ ಪಾಪಣ್ಣವ್ರ ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಅದಕ್ಕೇನಿಯಾ ನನ್ನ ಮಗ ಪಾಪ ಏನು ಮಾಡ್ತಿತ್ತಾನೋ, ನನ್ನ ಮಗನ ಹತ್ರಕ್ಕೆ ಹೋಗ್ಬೇಕು. ವಾಳ್ತೀನಿ ಇನ್ನು. ಸರಿ ಕಣಮ್ಮ. ಆ ಪಾಪಣ್ಣನ ಮನೆಗೆ ಹೋಸಿ ಹುಷಾರು. ಅವನು ಹುಟ್ಟು ಕ್ರಾಕ್ ನನ್ನ ಮಗ, ಅವ್ನು ಸರಿ ಇಲ್ಲ. ಅವ್ನು ತಗೋಸಿ ಹುಷಾರ ಕೆಲಸ ಮಾಡು. ಬಡತದ ಸರಿ ಇಲ್ಲ. ಸರಿ ಅಜ್ಜಿ. ಈ ಪಾಪಣ್ಣನ ವಿಷಯ ಇವಾಗ ಗೊತ್ತಾಯ್ತಲ್ಲ. ಲೇ ಕಮ್ಲಿ, ಐತೆ ಕಣ್ಲೆ ನಿನಗೆ, ಐತೆ. ಸರಿಯಾಗಿ ಮಾಡ್ತೀನಿ ನಿನಗೆ, ನೋಡ್ತಾ ಇರು. ಲೋ ಮಗ ಮಗ, ಇದ್ಯಾಕ್ಲ ಹಿಂಗೆ ಸಪ್ಪ ಕುಂತ್ಕೊಂಡಿದ್ಯಾ? ಇವತ್ತು ಕೆಲಸ ಸಿಗ್ಲಿಲ್ವಾ ನಿನಗೆ? ಕೆಲಸನ ಯಾಕೋ ನಂಗೆ ಜೀವನ ಬೇಜಾರಾಗ್ಬಿಟ್ಟೈತೆ ಕಣಮ್ಮ. ಇನ್ನು ನಾನು ನೀನು ಬದುಕಿದ್ದು ಏನು ಮಾಡಬೇಕು ಕಣಮ್ಮ? ಇನ್ನು ಈ ಭೂಮಿ ಮೇಲೆ ಹತ್ತಕ್ಕೆ ಸುಮ್ಮನೆ ಏನಾರ ಮಾಡ್ಕೊಂಡು ಸಾಕೋಗ್ಬಿಡೋಣ ಬಾಮ. ಇನ್ನು ಬದುಕಿದ್ದು ಏನಾರ ಪ್ರಯೋಜನ ಆಯ್ತಾ ಹೇಳು? ನನಗೂ ನಿನಗೂ 10 ಪೈಸದ ಪ್ರಯೋಜನವೂ ಇಲ್ಲ ಕಣಮ್ಮ. ಸುಮ್ಮನೆ ಸತ್ತೋಗ್ಬಿಡೋದು ಎಷ್ಟು ವಾಸಿ ಅಂತ ಅನ್ನಿಸ್ತೈತೆ ನನಗಂತೂ. ಏಯ್ ನಿನ್ಗೆಲ್ಲ ಬಂದೈತೆ ದೊಡ್ಡಪ್ಪತ್ತು. ಓಹೋ, ಸಾಯ್ಬೇಕಂತೆ ಸಾಯ್ಬೇಕು. ಯಾಕಲ ಸಾಯ್ಬೇಕು? ಎಂತೆಂಥವ್ರೆ ಬದುಕವ್ರೆ. ನನಗೂ ನಿನಗೂ ಏನೆಲ್ಲ ಆಗಿರೋದು? ನಾವು ಯಾಕಲ್ಲ ಸಾಯ್ಬೇಕು? ಈ ಹುಡುಗಿಯರಿಂದ ಮೋಸ ಹೋಗಿ 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 ಸಾಕಾಗೈತೆ ಕಣಮ್ಮ. ಆ ಮನೆಯಾಳಿ ಕಂಬ್ಲಿ ನನಗೇನೆ ಹಿಡ್ಕೊಂಡು ಹೊಡೆದು ಇನ್ನೊಂದು ಕಿತ್ತ ನನ್ನ ಸವಾಸೋಗಿ ಬಂದರೆ ಸರಿ ಇರೋಕ್ಕಿಲ್ಲ. ಹಂಗೆ ಹಿಂಗೆ ಅಂತ ನನಗೆ ಆವಾಜ್ ಹಾಕ್ಬಿಟ್ಟು ಓದ್ಲು ಕಣಮ್ಮ. ಇದೇನೆಲ್ಲ ಹೇಳ್ತಿದ್ಯಾ ಮಗ? ನಿಜನೇ? ನಾನು ಯಾಕಮ್ಮ ಸುಳ್ಳು ಹೇಳಿ? ನನಗೇನಮ್ಮ ಸುಳ್ಳು ಹೇಳಂತದ್ದು ಬಂದಿರೋದು? ನಿಜನೇನಿಯ. ಹೆಂಗಂದ್ರೆ ಹಂಗೇನಿಯ ಮಾತಾಡ್ಬಿಟ್ಟು ಹೊಂಟೋಗ್ಬಿಟ್ಲು ಗೊತ್ತಾ? ನನಗೆ ಎಷ್ಟು ಬೇಜಾರಾಯಿತು ಗೊತ್ತೇನಮ್ಮ. ಆಮೇಲೆ ಆಶಾ ಡೈವರ್ಸ್ ಕೊಟ್ಬಿಟ್ಲಲ್ಲ, ಅವಳಿಗೂ ಕಾಲು ಹಿಡ್ಕೊಂಡಿದ್ದೀನಿ ಕಣಮ್ಮ. ಅವಳು ಕಾಲ ನನ್ನ ತಪ್ಪಾಯಿತು, ನಂದು ಕ್ಷಮಿಸ್ಬಿಡು. ಇನ್ಮೇಲೆ 3 ದಿನಾಗ ಇರ್ತೀನಿ ಅಂದರೆ ಇಲ್ಲ, ನನ್ನಂತೂ ಸೇರಿಸ್ಲು ಇಲ್ಲ, ಏನೂ ಇಲ್ಲ. ಕ್ಯಾಕೋಸ್ ನನ್ನೇನಿಯ ಉಗುತು ಬಿಟ್ಟು ಕಳ್ಸಿದ್ಲು ಕಣಮ್ಮ. ಇಂಥ ಬಂಡವಾಳ ಇಕ್ಕಂಡು ನಾನು ಏನಮ್ಮ ಮಾಡಬೇಕು? ನೀನೇ ಹೇಳು. ಆ ಬೇವರ್ಸಿ ಕಂಬ್ಲಿ ನಿನಗೂ ಸರಿಯಾಗಿ ಮತ್ತೆ ಮಾಡವಳೆ ಅನ್ನು. ಬೇವರ್ಸಿ ನಿಂಗೆ ಎಷ್ಟು ಕಿತ್ತ ಹೇಳಕ್ಕಿಲ್ಲ. ಅವಳು ಹಿಂದೆ ಹೋಗ್ಬೇಡ ಅಂದರೆ ಅವಳು ಹಿಂದೆನೇ ಅಲಿತಿರೋದೇನಿಯ ಕೆಲಸ ನೀನು. ಆ ಕಂಬ್ಲಿ ಅಂತೋಳು ಅಂತ ನಿಮ್ಮ ಊರಿಗೆಲ್ಲ ಗೊತ್ತು, ನಿನಗೆ ಗೊತ್ತಿಲ್ವಾ ನಿನಗೆ? ಅವಳು ಎಂತೋಳು ಅಂತ ಹೇಳಿ ನೋಡ್ದೇನಮ್ಮ, ನನ್ನ ಜೊತೆ ಇರ್ತೀನಿ, ಸಂದಕ್ಕಿರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅಪ್ಪ ಇಲ್ವನ್ ಪಾಪಣ್ಣನ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಹೊಂಟಿರೋದು ನೋಡ್ದೇನಮ್ಮ. ನನಗಂತೂ ಬೋಲ್ ಬೇಜಾರಾಯ್ತೈತೆ ಕಣಮ್ಮ. ನನಗಂತೂ ಏನೋ ಹೊಟ್ಟೆಲ್ಲ ಉರಿತೈತೆ. ಇನ್ನು ಬದುಕಿದ್ದು ಏನು ಮಾಡಬೇಕು ಅಂತ ಅನ್ನಿಸ್ತೈತೆ. ಲವ್, ಆ ಬೇವರ್ಸಿಗೆಲ್ಲ ತಲೆ ಕೆಡ್ಸ್ಕೊಂಡು ಸಾಯ ಅಂತ ನಮ್ಗೇನ್ಲಾಗೈತೆ? ಅವಳು ಬುದ್ಧಿ ಕಲಿಸೋದನ್ನ ಕಲಿಲ್ಲ ಮಗ. ನೋಡ್ಲಾ, ನಾನು ನೋಡು ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಯೋಚನೆ ಮಾಡ್ತೀವಿ. ನಾನು ಪಾಪಣ್ಣನ ಮನೆ ಕೆಲಸ ಮಾಡ್ತಿದ್ದೀನಲ್ಲ, ನನಗೇನು ಹೊಸಿ ಆವಾಜ್ ಆಗ್ತಾವಳೆ ಅಂತ ಅನ್ಕೊಂಡ ಸ್ಯಾನೆ ಆವಾಜ್ ಆಗ್ತಾಳೆ. ನನ್ನೇನೇ ನೀ ದುರಾಂಕಾರವಾಗಿ ಮಾತಾಡ್ತಾಳೆ ಕಣ್ಮಗ. ಅಯ್ಯೋ, ನೀನು ನೋಡ್ಬೇಕು, ನೀನು ಯಾವ ಪಾಟಿ ದೌಲತ್ ಮಾಡ್ತಾಳೆ ಅಂತ. ಅವಳು ಬುದ್ಧಿ ಕಲ್ಸಕ್ಕೆ ಅಂತ ಹೇಳ್ಬಿಟ್ಟು ಒಂದೊಳ್ಳೆ ಪಿಲಾನ ಎತ್ಕೊಂಡು ನಾನು ಹುಡುಕಾಡ್ಕೊಂಡು ಬಂದೀವಿ. ನೀನು ನೋಡ್ರೆ ಇಲ್ಲಿ ಸಾಯ ಪದ ಮಾತಾಡ್ತಿದ್ದೀಗಲ್ಲ ನೀನು. ಏನು ಪಿಲಾನು? ನೋಡ್ಲಾ, ಅಪ್ಪ ಇಲ್ವನ್ ಪಾಪಣ್ಣು ಇವಳಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಪ್ಪ ಇಲ್ವನ್ ಪಾಪಣ್ಣಗೆ ಒಬ್ಳು ಎಂಡ್ರವಳಂತೆ. ಆ ಎಂಡ್ರಿಗೊಂದು ಮಗನೂ ಐತಂತೆ. ಅವಳು ಇಲ್ಲೇ ಒಂದು 10 ಕಿಲೋಮೀಟ್ರ್ ದೂರದಾಗ ಏನಿ ಅವಳಂತೆ, ಪಾರ್ವತಿ ಅಂತನಂತೆ ಹೆಸರು. ಅವಳನ್ನ ಕರ್ಕೊಂಬಿಟ್ಟು ಬಂದು ಇಲ್ಲಿ ಪೈಲ್ವನ್ ಪಾಪಣ್ಣಂಗೆ ತಗ್ಲಾಕ್ಬಿಟ್ಟು ಕಂಬ್ಲಿ ಬೀದಿಗೆ ಬತ್ತಾಳೆ. ಏನಮ್ಮ ಹೇಳ್ತಾ ಇದೀಯಾ? ಈ ನಿಜ ಹೇಳ್ತಿದ್ಯಾ? ನಾನು ಯಾಕ್ಲಾ ಸುಳ್ಳು ಹೇಳಿ? ನಿಜನೇನೆಯ ಹೇಳ್ತಾ ಇವ್ನಿ. ಪಾಪಣ್ಣಂಗೆ ಎಂಡ್ರವಳಂತೆ. ಅವಳೇ ನನ್ನ ಬಂದರೆ ಈ ಕಂಬ್ಲಿ ಬೀದಿಗೆ ಬಂದೇ ಬತ್ತಾಳೆ ಕಣ್ಮಗ. ಅವಳು ಬೀದಿಗೆ ಬರಲೇಬೇಕು. ಹಂಗೆ ಮಾಡಬೇಕು. ಅದಕ್ಕೆ ನನಗೆಲ್ಲ ತಿಳ್ಕೊಂಬಿಟ್ಟು ಬಂದೀವಿ. ನಾನು ನೀನು ಹೆಂಗನ ಮಾಡ ಹುಡುಗಿ ಮನೆಯ ಹುಡುಕಿ ಮಾಡಿ ಏನಾರ ಒಂದು ಮಾಡಿ ಅವಳನ್ನ ಇಲ್ಲಿ ಕರ್ಕೊಂಬಿಟ್ಟು ಬರ್ಬೇಕು ನಾನು ನೀನು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮುದ್ದು ಅಮ್ಮ, ಎಂಥ ಒಳ್ಳೆ ಪಿಲಾನ್ ಹೇಳ್ಬಿಟ್ಟು ನೀನಂತೂ ಒಳ್ಳೆ ಹಿಡಿಯ ಕಣಮ್ಮ. ಹುಡ್ಕನ ಅವ್ರ ಮನೆ ಹುಡುಕಿ ಅಮ್ಮನ ಕೈ ಕಾಲು ಹಿಡ್ಕೊಂಡಾದ್ರೂ ಪರವಾಗಿಲ್ಲ. ಪಾಪಣ್ಣ ಅಂತ ಕರ್ಕೊಬಿಟ್ಟು ಬಂದು ಬಿಟ್ಬಿಟ್ರೆ ಕಂಬ್ಲಿನ ಅವಾಗ ಪಾಪಣ್ಣ ಬಿಟ್ಬಿಡ್ತಾನೆ. ಆವಾಗ ಕಂಬ್ಲಿ ಏನದು ಕಾಲಾಗೊದ್ದು ಜಾಡ್ಸೊದ್ದು ಮಾಡಿದ್ಲಲ್ಲ, ಸರಿಯಾಗಿ ಆಯ್ತದೆ. ಹ್ಞೂ ಕಣ್ಲಾ ಬೇವರ್ಸಿ, ಯೋಚನೆ ಮಾಡಿ ನಿರ್ಧಾರ ಮಾಡ್ಕೋಬೇಕು. ಹಿಂಗಿರ್ಬೇಕು ಅಂದ್ರೆ ಹಂಗಿರ್ಬೇಕು. ಅದು ಬಿಟ್ಟು ಒಳ್ಳೆ ನಾಯಿ ಥರ ಇದು ಮಾಡ್ಕೊಂಡು ಏನು ಬಂದಿರೋ ನಿಂಗೆ ದೊಡ್ಡಪ್ಪತ್ತು ನಿಂಗೆ ಸಾಯ್ತಾನೆ. ನಾವು ಸಾಯ್ಬಾರ್ದು ಕಣ್ಮಗ, ಅವ್ರನ್ನ ಸಾಯಿಸ್ಬೇಕು. ಸರಿನಾ? ನಾವು ಯಾಕಲ ಸಾಯ್ಬೇಕು? ನಾವು ಹಂಗೆಲ್ಲ ಸಾಯಂಗಿಲ್ಲ ನಾವು. ಹ್ಞೂ ಕಣಮ್ಮ, ನಾನೇ ಯಾಕೆ ಸಾಯ್ಬೇಕು? ಆ ಕಂಬ್ಲಿನೇ ಸಾಯ್ತಾಳೆ, ನಾನೇ ಏನ ಕರ್ಕೊಂಬಿಟ್ಟು ಬಂದೆ ಅಂದರೆ ಅಮ್ಮ ಎಂಥ ಹಿಡಿಯನೇ ಕೊಟ್ಬಿಟ್ಟೆ ಕಣಮ್ಮ ನೀನಂತೂ. ಸರಿ ಕಣಮ್ಮ, ಹಂಗೇನೇ ಆಯಿತು. ಅವಳು ಅಮ್ಮನ್ನ ಹುಡುಕ್ಬಿಟ್ಟು ಅದು ಎಲ್ಲಿದ್ರು ಕೈ ಕಾಲು ಹಿಡ್ದಾನಾಗ್ಲಿ ಪರವಾಗಿಲ್ಲ ಕಣಮ್ಮ, ಕರ್ಕೊಬಿಟ್ಟು ಬರೋಣ. ಲೇ ಕಮ್ಲಿ, ನನ್ನೇ ಆಟ ಆಡಿಸ್ದೆ ಅಲ್ವಾ? ನಿನಗೈತೆ ಕಣ್ಲೆ, ನಿನಗೆ ಸರಿಯಾಗೈತೆ. ನಿನಗೆ ಮಾರಿ ಹಬ್ಬ, ನಿಂಗೆ ಸರಿಯಾಗಿ ಮಾಡ್ತೀನಿರು. ಇಷ್ಟಕ್ಕೆ ಬಿಟ್ಬಿಡ್ತೀನ ನಿನ್ನ? ಅದು ನನ್ನ ಮಗ ಅಂತ ಹೇಳಿದ್ರೆ ಎದ್ದೊಳ್ಳ ಮ್ಯಾಕೆ ಹುಡ್ಕನ. ಅದನ್ನ ಎಲ್ಲೋಗಿತ್ತಾಳೆ ಕಣ ಮಗ, ಬಿದ್ದಿರ್ತಾಳೆ. ಎಲ್ಲಾದ್ರೂ ಹುಡುಕಿ ಸರಿಯಾಗಿ ಮಾಡೋಣ ಎದ್ದೊಳ್ಳ.
ಐತೆ. ಆ ಕಾಮ್ಲಿ ನನ್ನ ಸಮೇತ ಹೆಂಗೆ ಆಕ್ಟಿಂಗ್ ಮಾಡ್ಬಿಟ್ಟು ಹೆಂಗೆ ಅಯ್ಯೋ ಅನಿಸ್ಬಿಟ್ಲು ಗೊತ್ತಾ. ಪಾಪಣ್ಣಂತಾಗೆಲ್ಲ ಬೈಸ್ತಾಳೆ ಅವಾಗೂನುವೆ. ಈಗ ನಮಗೂ ಟೇಮ್ ಬಂದೈತೆ. ಈ ವಿಷಯನ ಯಾರಿಗೂ ಹೇಳ್ಬೇಡ, ನಾನು ನೀನು ಇಬ್ಬರೇ ಮಾಡೋಣ. ಹ್ಞೂ ಸರಿ ಕಣಮ್ಮ ಆಯಿತು. ಅಯ್ಯೋ ಪಾರ್ವತಿ ಅಕ್ಕ, ಅದು ಎಲ್ಲಿದೆಯೋ ಬಂದ್ಬಿಡಕ್ಕ ನೀನು. ನಿನಗೆ ನೈಯಸ್ಸು ಮಾಡ್ಬಿಟ್ಟಾದ್ರೂ ಪರವಾಗಿಲ್ಲ, ಕರ್ಕೊಂಬಿಟ್ಟು ಬರ್ತೀನಿ ಕಣಕ್ಕ. ಆ ಕಾಮ್ಲಿನ ಬೀದಿಗೆ ಬರ್ಸ್ಬೇಕು, ಹಂಗೆ ಮಾಡಬೇಕು. ಬೀದಿಗೆ ಬೋರ್ಸದ ಬಂದ್ಲು ಅಂತಾನೆ ನೀ ಅನ್ಕ. ಏನಾರ ಒಂದು ಮಾಡಾದ್ರೂ ಪರವಾಗಿಲ್ಲ, ನೋಡು ಹೆಂಗ್ ಮಾಡ್ತೀನಿ ಅಂತ. ಅದು ಬುದ್ಧಿವಂತರ ಲಕ್ಷಣ ಅಂದರೆ.